ವೇದಿಕೆ ಇರುವಂತ ಎಲ್ಲ ಧರ್ಮಗುರುಗಳೇ, ಸ್ನೇಹಿತರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಒಟ್ಟಾಗಿ 136 ಸೀಟು ತೆಗೆದುಕೊಂಡು ಬಂದಿದ್ದೀವಿ. ಇವೆಲ್ಲ ಸಹಕಾರ ಕೊಟ್ಟದಕ್ಕೆ ಈ ನಂಬರ್ ಬಂತು. ಅನೇಕ ಸೀಟ್ಗಳು ಕೂಡ ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದು, ಕೆಲವರು ಗೆದ್ದರು, ಕೆಲವರು ಗೆಲ್ಲಿಲ್ಲ. ಸೊ ನಮ್ಮ ಏನು ಕ್ಯಾಬಿನೆಟ್ ತೀರ್ಮಾನ ಏನ್ ನಡೀತು, ಇದು ನಮ್ಮ ಪಕ್ಷದ ವರಿಷ್ಠ ತೀರ್ಮಾನ ಮಾಡಿದಂತ ವಿಚಾರ. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ. ಆದ್ರೆ ಪಕ್ಷ ಹೇಳ್ತು, ಇಲ್ಲ ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಡೋಣ, ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತೇಳಿ ನನಗೆ ಮಾರ್ಗದರ್ಶನ ಕೊಟ್ಟು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ರೆ ಎಲ್ಲ 6 ಜನ ಇರ್ಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದ್ಮೇಲೆ ಪಕ್ಷ ತೀರ್ಮಾನವನ್ನ ಮಾಡಿ ನನಗಿವತ್ತು ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ನಾನು ಎಲ್ಲಾ ಜಾತಿ ಎಲ್ಲಾ ಧರ್ಮದವನ್ನು ಒಟ್ಟು ತೆಗೆದುಕೊಳ್ಬೇಕಾದ್ದು ನಮ್ಮ ಧರ್ಮ. ಮೂಲ ನಮ್ಗೆ ಸಂವಿಧಾನದ ಮೇಲೆ ನಾವೆಲ್ಲ ನಡ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ಸು ಯಾವಾಗಲೂ ಕೂಡ ನೀವು ಕಾಂಗ್ರೆಸ್ನ ತಪ್ಪಿಕೊಂಡಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನು ತಪ್ಪಿಕೊಂಡಿದೆ, ಇಬ್ರು ಒಟ್ಟಿಗಿದೆ. ಸಲೀಂರವರು, ನಾನು ಸಲೀಂರವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ನೀವು ಸಲೀಂ ಕೇಳಿ ನೋಡಿ. ವಿನಯ್ ಕುಮಾರ್ ಸುರ್ಕೆ, ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿದ್ದು. ಸಲೀಂ ಅಹಮದ್ ಕೂಡ ನಮ್ಮ ಜೊತೆ ಸ್ಟೂಡೆಂಟ್ ಎಲೆಕ್ಷನ್ ಶೇಷಾಪುರ ಇದ್ದ, ನಾನು SRC ಕಾಲೇಜಲ್ಲಿದ್ದೆ. ನಾವೆಲ್ಲ ಒಟ್ಟಿಗೆ ರಾಜಕಾರಣ ಮಾಡ್ತಿದ್ದೆ. ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಇಡೀ ದೊಡ್ಡ ವಿರೋಧ ಇತ್ತು ಅವ್ರಿಗೆ MSc ಮಾಡಬಾರ್ದು ಅಂತ. ನಾನೇ, ಯಾಕೆಂದ್ರೆ 2 ಬಾರಿ ಕರ್ಕೊಂಡು ಹೋಗಿ ನಮ್ಮ ಲೀಡರ್ಗಳು ಅಲ್ಲಿ ನಿಲ್ಸಿದ್ರು. ಅದೇ ಬೆಂಗಳೂರಲ್ಲಿ ಇದ್ದಿದ್ರೆ ಯಾವತ್ತೋ ಲೋಕಸಭೆಗೆ ಹೋಗ್ತಿದ್ದ ಆತ. ಲೋಕಸಭೆಗೆ ಹೋಗ್ತಿದ್ದ. ಬೆಂಗಳೂರು ಸಿಟಿ ಕಾನ್ಸಂಟ್ರೇಟ್ ಮಾಡಿದ್ರೆ ಹೋಗುವಂತ ಎಲ್ಲ ಅವಕಾಶಗಳು ಕೂಡ ಇತ್ತು. ಕಾರಣ ಅಂತಿದ್ರೆ ಅದು ಆಗ್ಲಿಲ್ಲ. ಸೊ ಅಲ್ಲಿ ಸೋತಿ ವಾಪಸ್ಸು ವೇಕೆನ್ಸಿ ಇತ್ತು. ನ್ಯಾಷನಲ್ ಲೆವೆಲಲ್ಲೂ ಹೋಗೋ ಅವಕಾಶ ಇತ್ತು. ನ್ಯಾಷನಲ್ ಲೆವೆಲ್ ಕೂಡ ಬೆಳೆದ. ಬೇಕಾದಷ್ಟು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಟ್ಟಾಗ ನಾವು ಚೀಫ್ ವಿಪ್ ಕೂಡ ಅವತ್ತಿನ ಕಾಲದಲ್ಲಿ ನಾನೇ ಮಾಡಿಸಿದ್ದೆ. ಚೀಫ್ ವಿಪ್ ಈಗ ಕೂಡ ನಮ್ಮ ಸರ್ಕಾರದಲ್ಲಿ ಚೀಫ್ ವಿಪ್ ಅನ್ನ ಅದು ಮಂತ್ರಿ ಸ್ಥಾನ ಮಟ್ಟದ ಮಾಡಿದೆ. ನಾವು ಡ್ಯೂಟಿ ಅವ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸಹಕಾರ ಕೂಡ ಕೊಟ್ಟಿದ್ದಾರೆ. ಈ ಕ್ಯಾಬಿನೆಟ್ ತೀರ್ಮಾನ ಮಾಡೋದೆಲ್ಲ ಸೆಂಟ್ರಲ್ ನಮ್ಮ ಪಾರ್ಟಿಯವರು. ನಾನು ಸುಮ್ಮನೆ ಒಂದು ಚೀಟಿ ಕೊಡ್ತಾರೆ, ಆ ಚೀಟಿನ ಇಂಪ್ಲಿಮೆಂಟ್ ಮಾಡತ್ತದು. ಆದ್ರೆ ನಿಮ್ ವಿಚಾರ ಏನಿದೆ ಖಂಡಿತ ನಾನು ತಿಳಿಸ್ತೀನಿ. ಡೆಲ್ಲಿಯವರು ಕೂಡ ಅವರ ಮೊನ್ನೆ ಕ್ರೈಸಿಸ್ ಅಲ್ಲಿ ಅವರು ರಿಜ್ವಾನ್ ಅವರೆಲ್ಲ ಸೇರಿ ಕೆಲಸ ಮಾಡಿದ್ದಾರೆ. ನೀವೆಲ್ಲ ಬಂದಿದ್ರಿ, ನೀವೆಲ್ಲ ಬಂದು ಮಾಡಿ, ನೀವೆಲ್ಲ ನಿಂತ್ಕೊಂಡು ಸಹಕಾರ ಮಾಡಿದ್ರಿ. ಏನ್ ಹೆಚ್ಚು ಕಮ್ಮಿ ಆಯ್ತು, ಚರ್ಚೆ ಆಯ್ತು, ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕೆ ಓಕೆ, ನಾನು ತಯಾರಿಲ್ಲ. ನಾನು ರೆಹಮಾನ್ ಖಾನ್ ಮಗನ್ನ ರಾಜ್ಯಸಭೆಗೆ ನಿಲ್ಲಿಸಿದ್ದೆ ವಸತಿ. ಎಲ್ಲ ನಗ್ತಿದ್ರು. ಅವನ್ಗೆ ಹೇಳ್ದೆ, ನೀನು ನನ್ನ ಮಾತು ಕೇಳಿ, ನೀನು ಯಾರ ಮಾತು ಕೇಳಕ್ ಹೋಗ್ಬೇಡ, ಸುಮ್ಮನೆ ನನ್ನ ಮಾತು ಕೇಳಿ ನಿಲ್ಲದ್ ಕಲಿ, ನೀನು ಗೆಲುವು ಸೋಲು ಬೇರೆ ವಿಚಾರ ಅಂತ ಹೇಳಿ ರೆಹಮಾನ್ ಖಾನ್ ಮಗನ್ಗೆ ರಾಜ್ಯಸಭೆಗೆ ನಿಲ್ಲಿಸಿದ್ದೆ. ನೀನು ಓಟ್ ಇಲ್ಲ ಅನ್ನೋದು ತಿಳ್ಕೊಳ್ಬೇಡ, ನಿನ್ಗೊಂದು ಗೌರವ ಇರಬೇಕು, ಪಕ್ಷ ನಿನ್ನನ್ನು ಗುರುಸ್ತಾ ಇದೆ ಅಂತ ನೀನ್ ತಿಳ್ಕೊ. ಕೆಲವರೆಲ್ಲ ಅವನಿಗೆ ಟೀಕೆ ಮಾಡಿದ್ರು, ಡಿಸ್ಕರೇಜ್ ಮಾಡಿದ್ರು. ನಾನು ಹೇಳಿದೆ, ನೀನು ಇದು ಮುಂದಕ್ಕೆ ಒಂದು ಫೌಂಡೇಶನ್ಗೆ ಏನೋ ನಾವು ನಿಲ್ಲಿಸಿರ್ತೀವಿ, ಗೆಲ್ಲಬೇಕು ಅಂತ ಅಲ್ಲ, ನಿನ್ ಪಕ್ಷ ನೀನ್ ಗುರ್ಸಿದೆ ಅನ್ನೋದು ತಿಳ್ಕೊ, ನೀನ್ ನಿಂತ್ಕೊ ಅಂತ ಹೇಳ್ದೆ. ನಿಂತ್ಕೊಂಡ. ಇವತ್ತು ಆಟೋಮೆಟಿಕ್ ಆಗಿ ನಾವೆಲ್ಲ ಸಿದ್ದರಾಮಯ್ಯವ್ರಿಗೆ ಆಫರ್ ಮಾಡಿದ್ವು, ರಾಜ್ಯಸಭೆಗೆ ನೀವು ನಿಂತ್ಕೋಬೇಕು ಅಂತೇಳಿ ನಾವು ಆಫರ್ ಮಾಡಿದ್ವಿ. ಅವ್ರು ಬೇಡ ಅಂತ ಹೇಳಿದ ಕೊನೆಗೆ ನಾವೆಲ್ಲ ಕೂತ್ಕೊಂಡು, ನಾನು ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲ ಸೇರಿ ಬಹಳ ಕಡಿಮೆ ಓಟಲ್ಲಿ ಬೆಂಗಳೂರು ಸಿಟಿಲಿ ಲೋಕಸಭೆಗೆ ಸೋತಿದ್ದ. ತಿರ್ಗ ಇವತ್ತು ನಾವು ಅವ್ರಿಗೆ ರಾಜ್ಯಸಭೆಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ವಿ. ವೆರಿ ಯಂಗ್ಸ್ಟರ್, ವೆರಿ ಪ್ರಾಮಿನೆಂಟ್ ಯಂಗ್ಸ್ಟರ್. ಹಂಗೆ
ಸೊ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮೈನಾರಿಟೀಸ್ಗೆ ಒಂದೊಂದು ಸೀಟನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಅಲ್ಲೂ ಕೂಡ ದಾವಣಗೆರೆಯಲ್ಲಿ ನಾನು ಮಲ್ಲಿಕಾರ್ಜುನ್ ನಾವಿಬ್ರು ಮಾತಾಡ್ಕೊಂಡಿದ್ದು, ಆತ ಕೂಡ ಒಂದು ಸ್ಟೇಜಲ್ಲಿ ಒಪ್ಕೊಂಡಿದ್ದ. ಬಟ್ ಕೆಲವು ಕ್ಯಾಂಡಿಡೇಟ್ಸ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು. ಈಗ ಪಕ್ಷದಲ್ಲಿ ಎಲ್ಲರಿಗೂ ಎಲ್ಲ ಅಧಿಕಾರ, ಈಗ ನನಗೆ ಅಧಿಕಾರ ಸಿಕ್ಲಿಲ್ಲ, ನನಗೆ ಕೊಡ್ಲಿಲ್ಲ. ಇಲ್ಲ ಸಿದ್ದರಾಮಯ್ಯನು ನನ್ನ 3 ತಿಂಗಳು 4-6 ತಿಂಗಳು ಮಾಡ್ಕೊಂಡಿಲ್ಲ, ನಾ ಸುಮ್ಮನೆ ಇದ್ದೆ. ಈಗ ಇವರು ಹೇಳಿದ್ರು ಕೃಷ್ಣ ಗೌರ್ಮೆಂಟ್ ಅಲ್ಲಿ ಬಹಳ ದೊಡ್ಡದಾಗಿದೆ ಅಂತ. ಧರ್ಮಸಿಂಗ್ ಗೌರ್ಮೆಂಟ್ ಅಲ್ಲಿ ನನ್ನ ಪರಮೇಶ್ವರ್ನ ಕೃಷ್ಣಪ್ಪನ ಮಂತ್ರಿನೇ ಮಾಡ್ಕೊಂಡಿದ್ರು. ದೇ ಡಿಡ್ ನಾಟ್ ಮೇಕ್ ಮಿ ಮಿನಿಸ್ಟರ್. ನಾನು ಬೇರೆ ಪಾರ್ಟಿಯಿಂದ ಕರ್ಕೊಂಡ್ ಬಂದವರೆಲ್ಲ ಮಂತ್ರಿ ಆದ್ರು, ನಾನೇ ಮಂತ್ರಿ ಮಾಡಲಿಲ್ಲ. ಆಗೂ ಕೂಡ ಬಹಳ ತಾಳ್ಮೆಯಿಂದ ನಾನಿದ್ದು ಸುಮ್ಮನೆ ಇದ್ದೆ. ಈಗ ಕೂಡ ಬಹಳ ತಾಳ್ಮೆಯಿಂದನೇ ಇದ್ದೆ. ಎಷ್ಟೋ ಜನ ನಮ್ಮ ಇಕ್ಬಾಲ್ ಅವರೆಲ್ಲ ದಿನಾ ಸ್ಟೇಟ್ಮೆಂಟ್ ಹೊಡಿತಿದ್ದ, ದಿನ ಅವ್ನು ಬೈತಾನೆ ಇದ್ದೆ. ಇಕ್ಬಾಲ್ಗೆ MLA ಕೊಡಿ ರಾಮನಗರದಲ್ಲಿ ಅಂತ ಒಬ್ಬ ಚೀಫ್ ಮಿನಿಸ್ಟರ್ ಸನ್ನ ಸೋಲ್ಸ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ನಿಖಿಲ್ ಕುಮಾರಸ್ವಾಮಿ ಮಗನ್ನ ಇಲ್ಲೂ ಅಷ್ಟೇ ಬೊಮ್ಮಾಯಿ ಮೇಲೆ ನಾವೇನ್ ಟಿಕೆಟ್ ತೀರ್ಮಾನ ಮಾಡಿದ್ವು ಪಟ್ಟ ಅನ್ನೋದು ಸುಲಭ ಅಲ್ಲ. ನಮ್ಮವ್ರದ್ದು ಅಭಿಪ್ರಾಯ ಬೇರೆ ಇತ್ತು. ಆದ್ರೆ ನಾನು ಕೆಲವು ಸರ್ವೆ ಮಾಡಿಸಿದಾಗ ತೀರ್ಮಾನ ಮಾಡಿ ಅಲ್ಲೂ ಕೂಡ ಕೊಟ್ಟು 2 ಚೀಫ್ ಮಿನಿಸ್ಟರ್ ಮಕ್ಕಳು ಈ ಬೈ ಎಲೆಕ್ಷನ್ ಅಲ್ಲಿ ಸೋತು. ಸೊ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವೆಲ್ಲ ಯಾವಾಗ ಹೇಳಿದರೆ ಮಾಡಿದ್ದಾರೆ. ಸೊ ಸಲೀಂ ಅವರು ಕೂಡ ಅಲ್ಲಿ ಲೋಕಲ್ ಕೊಡಬೇಕು ಅಂತ ಅಂದಾಗ ನನ್ನ ಜೊತೆಯಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ದಾನೆ ಅಂತೇಳಿ ನಾನು ಹೈಕಮಾಂಡ್ ಅವ್ರು ನಾವೆಲ್ಲ ಮಾತಾಡಿ, ಏಕೆಂದ್ರೆ ಸಿಂಗಲ್ ಸೀಟು ಡೈರೆಕ್ಟ್ ಆದ್ರೆ ತೊಂದರೆ ಆಗ್ತದೆ ಅಂತೇಳಿ ಡಬಲ್ ಕಾನ್ಸ್ಟಿಟ್ಯೂನ್ಸಿ ಅಂತೇಳಿ ನಾವೇ ಅವ್ರಿಗೆ ಎತ್ಕೊಂಡೋಗಿ ಅಲ್ಲಿ MLC ಸೀಟನ್ನು ಕೊಟ್ಟು MLC ಸೀಟನ್ನು ಮಾಡಿ ಆಮೇಲೆ ಮತ್ತೆ ಚೀಫ್ ವಿಪ್ ಕೂಡ ಈಗ ಮಾಡಿದ್ವಿ. ನಿಮ್ಗೆ ಏನ್ ಭಾವನೆ ಇದೆ ಖಂಡಿತ ನಾನು ತಿಳಿಸ್ತೀನಿ. ಸ್ಪೀಕರ್ ಅವ್ರಿಗೆ ಮಂತ್ರಿ ಮಾಡೋಂತ ಅವಕಾಶ ಹಿಂದೆ ಇತ್ತು, ಮಂತ್ರಿ ಲಿಸ್ಟ್ ಇದ್ದು ಸ್ಪೀಕರ್. ಪಾಪ ಅವನು ಸ್ಯಾಕ್ರಿಫೈಸ್ ಮಾಡ್ದ, ಆ ಮಂತ್ರಿ ಸ್ಥಾನ ಸ್ಯಾಕ್ರಿಫೈಸ್ ಮಾಡಿ ಕೆಲವು ಸೀನಿಯರ್ ಲೀಡರ್ಸ್ ನಾನಾಗಲ್ಲ ಅಂತ ಹೇಳಿದ್ರು. ಕೊನೆಗೆ ಪಾಪ ಅದನ್ನ ಕೇಳಿದಕ್ಕೆ ಒಂದೇ ಸತಿ ಒಪ್ಕೊಂಡ. ಆಯ್ತು, ಪಕ್ಷ ಏನ್ ಹೇಳ್ತದೆ ನಾನು ಮಾಡ್ತೀನಿ ಅಂತೇಳಿ ಬಹಳ 50 ಸ್ಪೀಕರ್ ಆಗಿ ಖಾದರ್ ಸಾಹೇಬರು ಮಾಡಿದ್ರು. ಅವನಿಗೊಂದು ಮಾತು ಕೊಟ್ಟಿದ್ದೆ ನಾವು, ನೀನ್ ಯಾವ ಪೋರ್ಟ್ಫೋಲಿಯೋ ಕೇಳ್ತೇವೆ ಅದನ್ನೇ ಬೇಕಾದ್ರೆ ಕೊಡ್ತೀವಿ ಅಂತ ಕೂಡ ನಾವು ಕೇಳಿದ್ದೆ. ಆ ಸಂದರ್ಭದಲ್ಲಿ ನಾನು ಮಾತಾಡಿದ್ದೆ, ಸುರ್ಜಿವಾಲ್ ಅವರು ಮಾತಾಡಿದ್ರು. ಸೊ ವೆರಿ ಡಿಸಿಪ್ಲಿನ್ ಆಗಿ ಪಾಪ ಆತ ಜವಾಬ್ದಾರಿ ತೆಗೆದುಕೊಂಡು ಈಗ ಹೆಲ್ತ್ ಕೊಟ್ಟಿದ್ದೀವಿ. ಇನ್ನ ದುಡಿದು ಕೊಡೋಂತ ಅವಕಾಶಗಳು ಕೂಡ ಬೇಕಾದಷ್ಟು ಇರ್ತವೆ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಪಾರ್ಟಿ ಈಗ ತೀರ್ಮಾನ ಮಾಡಿದೆ, ಅವನ ಡ್ಯೂಟಿ ಅವ್ನು ಮಾಡ್ತಾ ಇದ್ದಾನೆ. ಈ ಮಧ್ಯದಲ್ಲಿ ಬಹಳ ದೊಡ್ಡ ಗೊಂದಲ ಆಯ್ತು. ಈ ಗೊಂದಲ ಆದ್ಮೇಲೆ ಹೈಕಮಾಂಡ್ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾನು ಮೊನ್ನೆ ಕೂಡ ಬೇರೆಯವರಿಗೆ ಕ್ಷೇತ್ರದಿಂದ ಬರುವಂತ ಜನ ಒತ್ತಡ ಇವೆಲ್ಲ ಕೂಡ ಮಠಾಧಿಪತಿಗಳು ಕೂಡ ಬೇರೆ ಧರ್ಮದ, ನಮ್ಮ ಹಿಂದೂ ಧರ್ಮದ ಕೆಲವು ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಬಂದು ಇನ್ನೊಬ್ಬರು ಮಂತ್ರಿ ಮಾಡಿ ಅಂತ ಕೆಲವರು, ನೀವೆಲ್ಲ ಬಂದು ಸಲೀಂ ಮಾಡಿ ಅಂತ ಒಂದು, ಇನ್ನೊಬ್ರು ಬಂದು ಒಕ್ಕಲಿಗರಲ್ಲಿ ಇವನ್ ಮಾಡ್ಬೇಕು ಅಂತ ಒಂದು, ಇನ್ನೊಂದು ಲಿಂಗಾಯತ್ ಅವರು ಬಂದು ಅವರೆಲ್ಲ ಸೇರಿ ಒಂದು ಮಾಡ್ಬೇಕು. ಇದು ಬಹಳ ದೊಡ್ಡ ಕನ್ಫ್ಯೂಷನ್ ಇದೆ. ನಾವು ಪೊಲಿಟಿಕಲಿ ತೀರ್ಮಾನ ಮಾಡಕ್ಕೆ ಎಲ್ಲರೂ ಕೂಡ ಬಹಳ ಹಿಂಸೆ ಆಗ್ತದೆ. ಸೊ ಕ್ರಿಶ್ಚಿಯನ್ ಕಮ್ಯುನಿಟಿ ಎಲ್ಲ ಬಂದು ಅವರು ಇಂಥವ್ರನ್ನೇ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿ, ಇವೆಲ್ಲ ಕೂಡ ಬಹಳ ದೊಡ್ಡ ಕಮ್ಮಿ. ನಾನು ನಿಮ್ಗೆ ಯಾರಿಗೂ ಡಿಸ್ಕರೇಜ್ ಮಾಡಕ್ ಹೇಳ್ತಾ ಇಲ್ಲ, ನಮ್ ಕಷ್ಟ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದೀನಿ ಅಷ್ಟೇ. ನಮ್ಗೆ ಯಾರ ಬಗ್ಗೆನೂ ಸಲೀಂ ಆಗ್ಲಿ, ಈಗಿರುವಂತ ಲೀಡರ್ಸು ಯಾರು ಮೈನಾರಿಟೀಸ್ ಯಾರು ಲೀಡರ್ಸ್ ಇದ್ದಾರೆ ಎಲ್ಲರೂ ಬಹಳ ಶ್ರಮ ಪಟ್ಟಿದ್ದಾರೆ. ನಾನು ಒಬ್ರು ಇಬ್ರು ಅಂತ ಹೆಸರು ಹೇಳೋಕ್ಕಿಲ್ಲ, ಎಲ್ಲ ಪಟ್ಟಿದ್ದಾರೆ. ನಾವು ಚರ್ಚೆ ಮಾಡ್ತೀನಿ, ನಿಮ್ಮ ಭಾವನೆನ ನನ್ನ ವರಿಷ್ಠರಿಗೆ ನಾನು ತಿಳಿಸ್ತೀನಿ, ಖಂಡಿತ ತಿಳಿಸ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ಇಲ್ಲೇನಾಗಿದೆ, ಕೌನ್ಸಿಲ್ ಇಂದ ಎಷ್ಟು ಜನ ಕೊಡೋದು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇದೆ. ಇಲ್ಲಿ ದೊಡ್ಡ ನಂಬರ್ ನಾವು ಗೆದ್ದುಬಿಟ್ಟಿದ್ದೀವಿ, 136 ಸೀಟು ಪ್ಲಸ್ 2 ಸತಿ ಇಬ್ರು ಗೆದ್ರು. ಈಗ 2 ಸೀಟು ವೇಕೆನ್ಸಿ ಇದೆ, ಎಲ್ಲ ಕೂಡ ಇದೆ. ಬಹಳ ಹಿಂದೆ ಟೌನ್ ಅಲ್ಲೇ 1 ಸೀಟ್ ಕೊಟ್ಟಿದ್ದು, ಆಗ ಜಬ್ಬಾರ್ ಖಾನ್ ಹೊನ್ನಳ್ಳಿಗೆ ಮಾಡಿದ್ದು, ಇಂಡಸ್ಟ್ರಿಯರಿಂಗ್ ಮಾಡಿದ್ದು, ಅವರೆಲ್ಲ ಕೂಡ ಅವಕಾಶಗಳಿತ್ತು. ಇನ್ನು ಯಾರು ಅಲ್ಲಿ ಮಧ್ಯ ಗೆದ್ದಿದ್ರೆ ಕೊಪ್ಪಳ ಅಲ್ಲೆಲ್ಲ ಅವರೆಲ್ಲ ಗೆದ್ದಿದ್ರೆ ಅವರೆಲ್ಲ ಒಂದು ಅವಕಾಶಗಳು ಇರ್ತಿತ್ತೇನೋ. ಈಗ ಅದನ್ನ ಗುಲ್ಬರ್ಗ ಏರಿಯಾಗೆ, ಅದು ಬೀದರ್ ಏರಿಯಾಗೆ ಒಂದು ಸದ್ಯಕ್ಕೆ ಒಂದು ಅವಕಾಶ ಕೊಟ್ಟು ಈಗ ಮುಂದಕ್ಕೆ ಏನ್ ಮಾಡ್ಬೇಕು, ಎಷ್ಟು ನಂಬರ್ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಹಳ ಸೀನಿಯರ್ಸ್ ಇದ್ದಾರೆ,
5 ಸತಿ 6 ಸತಿ 7 ಸತಿ ಗೆದ್ದಂತ MLA ಇದ್ದಾರೆ. ಅವರೆಲ್ಲ ಏನೂ ಆಗಿಲ್ಲ. ಈಗ ನೀವು ನೋಡಿದ್ರಲ್ಲ, ದೊಡ್ಡ ಸೀನಿಯರ್ಸ್ ಎಷ್ಟೋ ಜನಕ್ಕೆ ನಾವಿನ್ನ ಕಂಪ್ಲೀಟ್ ಮಾಡಕ್ಕೆ ಆಗಿಲ್ಲ. ಸೊ ಈಗ ಫಸ್ಟ್ ಸರ್ಕಾರ ನಾವು ತರಬೇಕು. ಅವರು ನೀವು ಬಂದು ಹೇಳಿರ್ತೀರಿ, ನಿಮ್ ಗೌರವ ಕೊಡಬೇಕು. ಅಕಸ್ಮಾತ್ ಎಲ್ಲರಿಗೂ ಗೌರವ ಕೊಡೋಕ್ಕಾಗಲ್ಲ ಅಂದ್ರೆ ಇನ್ನೊಬ್ರು ಬಂದು ಹೇಳಿರ್ತಾರೆ, ಅವ್ರಿಗೆ ಗೌರವ ಕೊಡಬೇಕು. ಸೊ ವೈಷಮ್ಯ ಆಗೋದು ಬೇಡ. ನಿಮ್ಮ ಭಾವನೆನ ಖಂಡಿತ ನಾನು ತಿಳಿಸ್ತೀನಿ. ಎಲ್ಲ ತರದ ಹಕ್ಕು ಎಲ್ಲರೂ ಕೂಡ ಇದೆ. ಫಸ್ಟ್ ಟೈಮರ್ಸ್ ಕೆಲವರು, ಈಗ ನಾನು, ನಾಡಗೌಡ, ನಜೀರು, ನಮ್ಮ ರಾಜಾಮರೇಶ್ ನಾಯ್ಕು, ಜಾರ್ಜು, ಇವರೆಲ್ಲ ನಾವೆಲ್ಲ ಫಸ್ಟ್ ಟೈಮರ್ಸ್ ಬಂಗಾರಪ್ಪ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆದವರು. ಫಸ್ಟ್ ಟೈಮ್ ಅಲ್ಲಿ ನಾವೆಲ್ಲ, ನಾನು, ಜಾರ್ಜು, ನಜೀರು, ಅಪ್ಪಾಜಿ ನಾಡಗೌಡ, ರಾಜಾಮರೇಶ್ ನಾಯ್ಕು, ಎಸ್ ರಮೇಶ, ಉಸ್ತಾದು, ನಾವೆಲ್ಲ ಫಸ್ಟ್ ಟೈಮ್ ಅಲ್ಲಿ ನಾವೆಲ್ಲ ಮಂತ್ರಿ ಆದವರು. ಈಗ ಸಂದರ್ಭ ಇಲ್ಲ. ಆಗ ನಾನು ಎಷ್ಟೋ ಸತಿ ಹೇಳ್ತಾ ಇದ್ದೀನಿ, ಹೊಸಬ್ರಿಗೆ ಅವಕಾಶ ಕೊಡಬೇಕು, ನ್ಯೂ ಫೇಸಸ್ ಬರಬೇಕು ಅನ್ನೋದು ಕೂಡ ನಮಗೂ ಕೂಡ ಇದೆ. ಹೊಸ ಬ್ಲಡ್ ಡೆಲ್ಲಿಯವರು ಕೂಡ ಅದನ್ನ ಆಲೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವ್ರನ್ನಂತ ಏನು ಡಿಸ್ಕಸ್ ಮಾಡಕ್ ಹೋಗಿಲ್ಲ. ನಾನು ಖಂಡಿತ ನಿಮ್ಮ ಭಾವನೆ ನಾನು ತಿಳಿಸ್ತೀನಿ. ನಂದೇನು ಅಭ್ಯಂತರ ಇಲ್ಲ. ನಾನು ಯಾವ ಗುಂಪು ಮಾಡಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ, ಯಾವ ಫಾಲೋ ಮಾಡಬೇಕು ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು ಅಷ್ಟೇ. ಒಂದೇ ಒಂದು ಜಾತಿ, ಕಾಂಗ್ರೆಸ್ ಜಾತಿ. ಒಂದೇ ಒಂದು ಧರ್ಮ, ಕಾಂಗ್ರೆಸ್ ಧರ್ಮ. ಇದರಲ್ಲಿ ನಾವು ಇಟ್ಕೊಂಡಿರೋದು ನಮ್ಮ ಸಂವಿಧಾನದಲ್ಲಿ ಇಟ್ಕೊಳ್ಳಿ. ಆಮೇಲೆ ನಮ್ಮ ರಾಜ್ಯದ ಖರ್ಗೆ ಸಾಹೇಬರು ಇದ್ದಾರೆ, ಅವರು ಕೂಡ ಇದ್ದಾರೆ. ಬಹಳ ಅವರು ಕೂಡ ಎಲ್ಲ ತರದ ಆಲೋಚನೆ ಕೂಡ ಅವರು ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಅನೇಕ ಇಕ್ಕಟ್ಟುಗಳು ಕೂಡ ಖರ್ಗೆ ಸಾಹೇಬರಿದೆ. ಅವರೇ ಲಾಸ್ಟ್ ಟೈಮು ಇಲ್ಲ ನಾರ್ತ್ ಕರ್ನಾಟಕ ಕೊಡ್ಲೇಬೇಕು ಅಂತೇಳಿ ನಮ್ಮ ರಹೀಂ ಖಾನ್ಗೆ ಅವರೇ ಅದನ್ನ ಬಹಳ ಒತ್ತಡ ಮಾಡಿ, ಒಂದೇ ಜಿಲ್ಲೆಗೆ ಇಬ್ಬರಿದ್ರು ಕೂಡ ರಹೀಂ ಖಾನ್ ಕೊಡಬೇಕು ಅಂತೇಳಿ ಅವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮ ಭಾವನೆ ತಿಳಿಸ್ತೀನಿ. ನಿಮ್ಮ ಜಿಲ್ಲೆಯಿಂದನೇ, ನಿಮ್ಮ ಧಾರವಾಡಿಂದನೇ ಈಗಾಗಲೇ ಲಂಬಾಣಿಯವ್ರಿಗೆ ಈಗ ತಾನೇ ನನಗೆ ಲಂಬಾಣಿಯವರೆಲ್ಲ ಬಂದು ಭೇಟಿ ಮಾಡಿದ್ರು. ನಮ್ ಕುಡಿ ಅಂತ ಮರಾಠಿಯವ್ರು ಬಂದಿದ್ರು, ಅವ್ರು ಭೇಟಿ ಮಾಡಿದ್ರು. ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಬಂದಿದ್ರು, ಅವರು ಲಾಡ್ ಕೊಡಿ ಅಂತ ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಅವ್ರು ಬಂದು ಹೇಳ್ತಿದ್ರು. ಇನ್ನೊಬ್ರು ಶ್ರೀನಿವಾಸ್ ಮನೆ ಕೊಡಿ ಆ ಭಾಗದಲ್ಲಿ ಅಂತ ಅವ್ರು ಹೇಳ್ತಿದ್ರು. ಕುರುಬ್ ಸಮಾಜದವರು ಅವ್ರ ಲೀಡರ್ಸ್ ಎಲ್ಲ ಬಂದು ಶಿವಣ್ಣವ್ರು ಕೊಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಸೊ ಹಿಂಗೆ ಲಕ್ಷ್ಮಣ್ ಸವದಿ ಅವ್ರು ಡೆಪ್ಟಿ CM ಆಗಿ ಕಷ್ಟ ಕಾಲದಲ್ಲಿ ನಾವು ಅವ್ರಿಗೆ ಮಾತು ಕೊಟ್ಟಿದ್ದು, ಅವ್ರು ಮಾಡಿ ಅಂತ ಅವ್ರು ಬಂದು ಕೇಳ್ತಾ ಇದ್ದಾರೆ. ಹಿಂಗೆ ಬೇರೆ ಬೇಕಾದ್ರೆ ಎಲ್ಲ ಇದೆ. 5 ಸತಿ 6 ಸತಿ ಕೆಲವರೆಲ್ಲ ಅಸೆಂಬ್ಲಿಯಲ್ಲಿ ಗೆದ್ದಂಥವ್ರು, ಮಹೇಶ್ ಕೌಜಲ್ಗಿ ಅವರು ಕೂಡ ಇದ್ದಾರೆ. ಇವೆಲ್ಲ ಕೂಡ ಬಹಳ ಇದೆ. ಆಮೇಲೆ ನಿಮ್ಮ ಅಪ್ಪಾಜಿ ನಾಡಗೌಡ, ಅವನು 6 ಸತಿ ಅವ್ರು 6 ಸತಿ ಗೆದ್ದವರು. ನನ್ನ ಜೊತೆ ಹಿಂದೆ ಮಂತ್ರಿ ಆಗಿದ್ರು, ಅವ್ರು 6 ಸತಿ ಗೆದ್ದಿದ್ದಾರೆ. ಶಿವಾನಂದ ಪಾಟೀಲ್ ಕೂಡ ಇದ್ದಾರೆ. ಇನ್ನೊಬ್ಬ ನಮ್ಮ ಇವ್ರು ಇದ್ದಾರೆ, ಯಶವಂಗೌಡ ಪಾಟೀಲ್, GS ಪಾಟೀಲ್. ನಮ್ಗೆ ಅವಕಾಶನೇ ಕೊಟ್ಟಿಲ್ಲ, ಬರೀ HK ಪಾಟೀಲ್ ಕೊಡ್ತಾ ಇದ್ರಿ. ನೀವು ಅವ್ರು HK ಪಾಟೀಲ್ ಬದಲು ನಮ್ ಕೊಡಿ ಅಂತ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಹಿಂಗೆ ಇರೋದು ಒಂದೊಂದು ಜಿಲ್ಲೆಗೆ ಒಂದೊಂದು ಪೋಸ್ಟ್ ಇದೆ. ಕೆಲವು ಜಿಲ್ಲೆಯಲ್ಲಿ ಕೊಡಕ್ಕೆ ಆಗಲ್ಲ. ಇಂಥ ಸಮಸ್ಯೆ ಎಲ್ಲ ಕೂಡ ನಮ್ಗಿದೆ. ಬಹುಶಃ ಅದೆಲ್ಲ ಅರ್ಥ ಮಾಡ್ಕೊಳ್ತೀನಿ. ಬಟ್ ನಾವು ಪಕ್ಷಕ್ಕೆ ಯಾವ ರೀತಿ ಬಳಸ್ಕೊಳ್ಬೇಕು, ಸರ್ಕಾರದಲ್ಲಿ ಯಾವ ರೀತಿ ಬಳಸ್ಕೊಳ್ಬೇಕು, ಯಾರನ್ನ ಯಾವ ಟೈಮ್ ಮಾಡಬೇಕು, ಕೆಲವು ಸ್ಯಾಕ್ರಿಫೈಸ್ ಕೂಡ ಮಾಡಬೇಕಾಗ್ತದೆ. ಇದು ಕೂಡ ಗಮನದಲ್ಲಿ. ನಂಗೆ ಬಹಳ ಸಂತೋಷ. ನಾನು ನೀವು ಬರ್ತಾ ಇದ್ದೀನಿ ಅಂತ ಬಂದಿದ್ದ ಹೇಳಿದಾಗ ಆಯ್ತಪ್ಪ ಬರ್ಲಿ ಭೇಟಿ ಮಾಡೋಣ. ನನಗೆ ಕೆಲವು ಸಂದರ್ಭದಲ್ಲಿ ಹೇಳಿದ್ರು, ನಾನು ಮಧ್ಯ ಇವ್ರಿಗೆ ಹೇಳಿದ್ದೆ, ನಮ್ಮ ಕಾದರ್ಗೆ, ಅವ್ರು ಕೆಲವರೆಲ್ಲ ನಾನು ಭೇಟಿ ಮಾಡ್ಬೇಕು ಅಂತಿದ್ದಾಗ, ನೀನೇನು ನಮ್ಮನೆ ಕರ್ಕೊಬರ್ಬೇಡಪ್ಪ, ನಾನೇ ಅಲ್ಲಿಗೆ ಬರ್ತೀನಿ, ಬೇಕಾ ಅಲ್ಲೇ ಭೇಟಿ ಮಾಡೋಣ. ಯಾಕಂದ್ರೆ ಸಾಲಿಡ್ ಇಂಪಾರ್ಟೆಂಟ್ ಯಾವ್ದಾದ್ರು ಸಜೆಷನ್ ಕೇಳಿ ಅವ್ರಿಗೆ ಕೇಳಬೇಕಾಗ್ತದೆ. ಕೇಳ ಅಂತೇಳಿ ಕಾದರ್ಗೆ ಮನೆಯಲ್ಲೇ ಒಂದು ಅರೇಂಜ್ಮೆಂಟ್ ಮಾಡೋದು, ನಾನು ಅಲ್ಲೇ ಬರ್ತೀನಿ ಅಂತ ಕೂಡ ನಾನು ಹೇಳಿದ್ದೇನೆ. ಸೊ ಎಲ್ಲರೂ ಸೇರಿ ಮಾಡೋಣ. ತಾವೆಲ್ಲ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡೋಂತ ಒಂದು ಅವಕಾಶ ಸಿಕ್ಕಿದೆ. ಆಮೇಲೆ ಮೈನಾರಿಟೀಸ್ ವಿಚಾರದಲ್ಲಿ, ಮೈನಾರಿಟಿ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ, ಮೈನಾರಿಟಿ ಡೆವಲಪ್ಮೆಂಟ್ ವಿಚಾರದಲ್ಲಿ ನಂದೇ ಆದಂತ ಒಂದು ಹೊಸ ಚಿಂತನೆ ಇದೆ. ಸೊ ನಾನು ಕೂಡ ನಿಮ್ಗೆಲ್ಲ ಶಕ್ತಿ ಕೊಡಬೇಕು ಅಂತ ಕೂಡ ಗಮನದಲ್ಲಿದೆ. ಬ್ಯಾಕ್ವರ್ಡ್ ಕ್ಲಾಸ್ ಬಹಳ ಜನ ವಿಚಾರ ಇದೆ. SC/ST ಹೊಸದಾಗಿ ನಾವು ಬಜೆಟ್ ಅಲ್ಲೇ ನಾವು ಅವ್ರಿಗೊಂದು ಅಮೆಂಡ್ಮೆಂಟ್ ತಂದು ಅವ್ರಿಗೆ ಯಾವ ರೀತಿ ಶಕ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಬಜೆಟ್ ಅಲ್ಲೂ ಕೂಡ ಒಳ್ಳೆ ಫಂಡ್ಸ್ ಕೂಡ ನಿಮ್ಮ
ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ ಇಟ್ಟಿದ್ದೇವೆ. ಇವೆಲ್ಲ ವಿಚಾರಗಳಿದೆ. ಸೊ ಮುಂದಕ್ಕೆ ತೀರ್ಮಾನ ಮಾಡ್ತೀವಿ. ಸೊ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಿ. ನಂದಿಲ್ಲ, ವಿ ಹ್ಯಾವ್ ಎನ್ ಓಪನ್ ಮೈಂಡ್. ನನಗೆ ಯಾರ ಬಗ್ಗೆ ಬ್ಲಾಕ್ ಮಾಡಬೇಕು, ಅವನ ಹತ್ರವಾದವನು ಇವ್ರ ಹತ್ರ ಇಲ್ಲ. ನನ್ನ ಪಕ್ಷಕ್ಕೆ ಯಾರು ದುಡಿತಾರೆ ನನಗೆ ಅವ್ರು ಬೇಕು, ಯಾರು ಸಮಾಜಕ್ಕೆ ಅಸೆಟ್ ಆಯ್ತಾರೆ ಅವ್ರು ಬೇಕು, ಯಾವ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ ನಮ್ಗೆ ಅವ್ರು ಬೇಕು. ನಮ್ಗೇನು ವೈಯಕ್ತಿಕವಾದ ಇಲ್ಲ, ಒನ್ ಮ್ಯಾನ್ ಆರ್ಮಿ ನಮ್ಗೇನು ಅವಶ್ಯಕತೆ ಇಲ್ಲ. ಜನ ಕಟ್ಕೊಂಡಿರುವಂತವ್ರು ಬೇಕು. ಸೊ ಅದಕ್ಕೆ ತಾವೆಲ್ಲ ಬಂದು ತಾವು ಪ್ರತಿನಿಧಿಸಿದ್ದೀರಿ. ತಮ್ಮ ಭಾವನೆ ನಂಗೆ ಅರ್ಥ ಆಗ್ತದೆ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿರಿ, ಸಂಪರ್ಕ ಇಟ್ಕೊಳ್ಳಿ. ಆಮೇಲೆ ನಂದೇ ಆದಂತ ಒಂದು ಮುಂದಿನ ದಿನದಲ್ಲಿ ನಿಮ್ಮ ಸಮುದಾಯಕ್ಕೆ ಯಾವ ರೀತಿ ಮಾಡಬಹುದು ಅನ್ನೋದು ಕೂಡ ನಿಮ್ದೇನಾದ್ರು ಸಲಹೆಗಳಿದ್ರೆ ದಯವಿಟ್ಟು ಬಂದು ಕೊಡಿ. ಈ ಮಂತ್ರಿಕ್ಕಿನ್ನ ಅದು ಕೂಡ ಬಹಳ ಇಂಪಾರ್ಟೆಂಟು. ಖಂಡಿತ ನಮ್ಮ ಸರ್ಕಾರದ ಇತಿಮಿತಿಯಲ್ಲಿ, ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅಲ್ಲಿ ಖಂಡಿತ ಅದ್ರ ಬಗ್ಗೆ ಕೂಡ ನಿಮ್ಮೆಲ್ಲರ ರಕ್ಷಣೆಗೆ ಏನ್ ಮಾಡ್ಲಿಕ್ಕೆ ಸಾಧ್ಯನೋ. ನಿಮ್ಗೆ ಅಲ್ಟಿಮೇಟ್ಲಿ ಇಟ್ ಇಸ್ ಪೀಸ್ ಬೇಕು. ನಿಮ್ಗೆ ಗಲಾಟೆಗಳಾಗಬಾರ್ದು. ನಾವು ಹುಬ್ಳಿ ಗಲಾಟೆನ ಕೇಸ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಎಷ್ಟು ಎಂಬ್ರಾಸಿಂಗ್ ಆಗ್ತಾ ಇದೆ, ಎಷ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಬಿಜೆಪಿಯವರು. ನಾವು ಅದನ್ನ ಎದುರಿಸಲೇಬೇಕಾಗಿದೆ. ಸೊ ಅದರಿಂದ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ದೀರಿ. ಸಲೀಮ್ಗೂ ಕೂಡ ರಿಕ್ವೆಸ್ಟ್ ಮಾಡಿದಿರಿ. ಖಂಡಿತ ಈ ಭಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ತಿಳಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.